ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಸ್ವಾಮಿ ಮಹಾರಾಜರ ಸೇವೆ ಅಥವಾ ಸ್ವಾಮಿ ಮಹಾರಾಜರ ಅನುಭವಗಳನ್ನ ಶೇರ್ ಮಾಡ್ಕೋಕದ್ರೆ ಭಾವಿಸ್ಕದೇನು, ಅದ್ರ ಜೊತೆಗೆ ಸ್ವಾಮಿ ಸೇವೆಯನ್ನು ಮಾಡ್ಕದರಿ. ಇವತ್ತು ಗುರುಚರಿತ್ರ ಗ್ರಂಥ ಅಂದ್ರೆ ಗುರುಚರಿತ್ರ ಪಾರಾಯಣ ಇನ್ನೇನ ಮಾರ್ಚ್ 20ಕ್ಕೆ ಸ್ವಾಮಿ ಮಹಾರಾಜರ ಪ್ರಕಟ ದಿನ ಅಂದರೆ ಸ್ವಾಮಿ ಮಹಾರಾಜರ ಪ್ರಕಟ ಆದಂಥ ದಿನವನ್ನು ಆಚರಣೆ ಮಾಡ್ತಿರ್ತವೆ. ಇದು ಅತ್ಯಂತ ವಿಜೃಂಭಣೆಯಿಂದ ಸ್ವಾಮಿ ಕೇಂದ್ರದಾಗ ಎಲ್ಲ ಕಡೆ ಆಚರಣೆ ಮಾಡ್ತಿರ್ತಾರೋ. 8 ದಿವಸದ ಗುರುಚರಿತ್ರ ಪಾರಾಯಣ ಇರ್ತೈತಿ. ಅದ್ರ ಜೊತೆಗೆ 21 ದಿನ ಸೇವೆ ಇರ್ತವೆ. ನಮಗೇನು ಸಾಧ್ಯ ಆಗಲಿಲ್ಲ ಅಂದ್ರೆ ಸತತವಾಗಿ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡೋದಿರ್ತೈತಿ. ಹಾಗಾಗಿ ಇನ್ನು ಮುಂದೆ ಬರುವಂಥ ವಿಡಿಯೋಗಳ್ದಾಗ ಸ್ವಾಮಿ ಸೇವೆ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತು ಪ್ರತಿ ಗುರುವಾರ ನಾವು ಮಾಡುವಂಥ ಒಂದು ಸಣ್ಣ ಸೇವೆ, ಯಾಕಂದ್ರೆ ನಾವು ಪ್ರತಿನಿತ್ಯ ಅಂತೂ ಸೇವೆಯನ್ನು ಮಾಡ್ತಿರ್ತೀವಿ. ಆದರೆ ಪ್ರತಿ ಗುರುವಾರ ಅಂದ್ಕೂಡಲೇ ನಮ್ಮೆಲ್ಲರಿಗೂ ಗೊತ್ತೈತಿ ಸ್ವಾಮಿ ಮಹಾರಾಜರ ವಾರ ಆಗಿರ್ತೈತಿ. ನಾವು ಅದು ಎಷ್ಟೇ ಸೇವೆ ಮಾಡಿದ್ರು ನಮ್ಮ ಮನಸ್ಸಿಗೆ ಒಂದು ರೀತಿ ಕಡಿಮೆ ಅನ್ನಿಸ್ತಿರ್ತೈತಿ. ಸೇವೆ ಇನ್ನಷ್ಟು ಮಾಡಬೇಕು, ಯಾಕಂದರೆ ಸ್ವಾಮಿ ಮಹಾರಾಜ ನಮ್ಮ ಕಡೆಯಿಂದ ಸೇವೆಯನ್ನು ಮಾಡಿಸ್ಕೊತಿರ್ತಾರೋ. ಹಾಗಾಗಿ ಪ್ರತಿ ಗುರುವಾರ ಈ ಒಂದು ಸೇವೆಯನ್ನು ಮಾಡ್ತಾ ಹೋಗಿ ಖಂಡಿತವಾಗಿ ಸ್ವಾಮಿ ಮಹಾರಾಜರ ಕೃಪೆ ಆಗ್ತೈತಿ. ನಮ್ಮ ಜೀವನದಾಗಿರುವ ಕಷ್ಟಗಳು ದೂರ ಆಗ್ತಾವೆ. ಮೊದಲನೇದಾಗಿ ಗುರುಚರಿತ್ರ ಗ್ರಂಥ ಅನ್ನೋದು ಅತ್ಯಂತ ಅದ್ಭುತ ಮತ್ತು ಪವಿತ್ರ ಗ್ರಂಥ. ಈ ಗ್ರಂಥದ ಪಾರಾಯಣ ಮಾಡಬೇಕಾದ್ರೂ ನಮ್ಗೆ ನಿಯಮಗಳು ಪಾಲನೆ ಮಾಡಬೇಕು. ಎಷ್ಟು ಒಂದು ನಮ್ಮ ಮನಸ್ಸು ಏಕಾಗ್ರತೆಯಿಂದ ಈ ಗ್ರಂಥದ ಪಾರಾಯಣಗಳು ನಿಯಮಗಳು ಕೂಡ ನಾವು ವಿಡಿಯೋದಾಗ ಶೇರ್ ಮಾಡ್ಕೊಂಡೇನು, ಮತ್ತೊಂದು ಸಲ ವಿಡಿಯೋ ಮಾಡ್ತೇನೆ. ಆದರೆ ಇವತ್ತು ಆ ಗ್ರಂಥದಾಗ ಬರುವಂಥ 2 ಮೇರು ಅಧ್ಯಾಯ ಅಂದ್ರೆ ಅತ್ಯಂತ ಅದ್ಭುತ ಅಧ್ಯಾಯ. ಈ 2 ಅಧ್ಯಾಯಗಳನ್ನ ಪ್ರತಿ ಗುರು ನಾವು ಪಾರಾಯಣ ಅಥವಾ ಪಠನೆ ಮಾಡ್ಕೊತಂದ್ರೆ ಸಂಪೂರ್ಣ ಗುರುಚರಿತ್ರ ಪಾರಾಯಣ ಮಾಡಿದ ಫಲ ನಮ್ಗೆ ಸಿಗ್ತಿರ್ತೈತಿ. ಹಾಗಾಗಿ ಗುರುಚರಿತ್ರ ಪಾರಾಯಣ ಯಾರು ಮಾಡೋಕ್ಕಾಗೋಲ್ಲ ಅವರ ಪ್ರತಿ ಗುರುವಾರ ಈ 2 ಅಧ್ಯಾಯಗಳನ್ನ ಮಾಡಿರಿ. ಆ ಅಧ್ಯಾಯಗಳನ್ನ ಪಾರಾಯಣ ಮಾಡಿರಿ ಅಥವಾ ಶ್ರವಣ ಮಾಡಿರಿ. ಈಗ ಪ್ರತಿಯೊಬ್ಬರತೆಗೂ ಗ್ರಂಥ ಅವೈಲೇಬಲ್ ಇರ್ತಿತ್ತೈತಿ. ಇಲ್ಲ ನೀವು ಸುತ್ತಮುತ್ತ ಕೇಂದ್ರದಾಗ ಹೋದ್ರಿ ಅಂದ್ರೆ ಗುರುಚರಿತ್ರ 14ನೇ ಮತ್ತು 18ನೇ ಅಧ್ಯಾಯ ಗ್ರಂಥ ಕೊಡ್ರಿ ಅಂದ್ರೆ ಒಂದು ಸಣ್ಣ ಗ್ರಂಥ ಬರ್ತೈತಿ. ಅವು 2 ಅಧ್ಯಾಯಗಳು ಇರ್ತಾವೆ. ಅದ್ರಾಗ ಆ ಅಧ್ಯಾಯದ ಗ್ರಂಥವನ್ನು ತೊಗೊಂಡು ಪ್ರತಿ ಗುರುವಾರ ನೀವು ಪ್ರತಿನಿತ್ಯ ಯಾವ ರೀತಿ ಪೂಜೆ ಮಾಡ್ಕೊಂಡಿರ್ತಿರಲ್ಲ ಆ ರೀತಿ ಪೂಜೆನ ಮುಗಿಸ್ಕೊಂಡು ಆ ನಂತರ ನೀವು ಬೆಳಗ್ಗೆ ಅಥವಾ ಸಾಯಂಕಾಲ ಈ ಒಂದು ಗ್ರಂಥದ ಓದಕ್ಕೆ ಆರಂಭ ಮಾಡ್ಬೋದು. ಮೊದಲನೇದಾಗಿ ಗುರುಚರಿತ್ರ 14ನೇ ಅಧ್ಯಾಯ ಏನಿಲ್ಲ, ಮನಸ್ಸಾಗಿರುವಂಥ ಭಯ, ಒಂದು ರೀತಿ ಡಿಪ್ರೆಷನ್ ಇದೆಲ್ಲವನ್ನು ದೂರ ಮಾಡ್ತೈತಿ. ಮಾನಸಿಕ ನೆಮ್ಮದಿಯನ್ನು ತರ್ತೈತಿ. ಅಂದ್ರೆ ನಮ್ಗೆ ಏನೋ ಒಂದು ಟೆನ್ಷನ್ ಇರಲಿ, ಏನೇ ಇರಲಿ, ಭಯ ಇರಲಿ, ಆತಂಕ ಇರಲಿ, ಯಾವುದೇ ಒಂದು ವಿಚಾರವಾಗಿ ನಮ್ಗೆ ದೃಢವಾಗಿ ನಿರ್ಧಾರ ತಗೋಕ್ಕಾಗಲ್ಲ ಅಂದ್ರೆ ಈ ಗುರುಚರಿತ್ರ 14ನೇ ಅಧ್ಯಾಯ ನಮ್ಮಲ್ಲಿ ನಮ್ಗೆ ಆತ್ಮವಿಶ್ವಾಸವನ್ನು ನೀಡ್ತೈತಿ. ಈ ಅಧ್ಯಾಯದ ಪಠನೆ ಮಾಡುವುದರಿಂದ ಸಂಕಟ ಮೋಚನ ಅಂದ್ರೆ ಜೀವನದಾಗಿರುವಂಥ ಸಂಕಷ್ಟಗಳು ನಿವಾರಣೆ ಆಗಿ ಜೀವನದಾಗ ಸುಖ ನೆಮ್ಮದಿ ಅನ್ನೋದು ಬರ್ತೈತಿ. ಇನ್ನು 18ನೇ ನಿಯಮ ಪ್ರತಿಯೊಬ್ಬರು ಕೇಳ್ತೈತಿ ನೋಡಿ, ಆರ್ಥಿಕ ಸಮಸ್ಯೆ ಇದಾವೆ, ಏನು ಮಾಡ್ಬೇಕಕ್ಕ ಸೇವಾ ಯಾವ್ದು ಮಾಡಬೇಕು. ಗುರುಚರಿತ್ರ 18ನೇ ಅಧ್ಯಾಯ ಅತ್ಯಂತ ಪ್ರಭಾವಶಾಲಿ ಸೇವೆ. ಯಾಕಂದ್ರೆ ನಾವು ಪ್ರತಿಯೊಬ್ಬರ ಜೀವನದಾಗ ಏರಿಳಿತ ಅನ್ನೋದು ಇದ್ದೇ ಇರ್ತೈತಿ. ಒಂದು ಸುಖ ಇದ್ರೆ ಇನ್ನೊಂದು ದಿವಸ ಕಷ್ಟ ಅನ್ನೋದು ಇರ್ತೈತಿ. ಇದೆಲ್ಲ ಕಾಮನ್. ಆದ್ರೆ ಅದನ್ನೆಲ್ಲ ಮೀರಿ ನಾವು ಜೀವನದಾಗ ಒಂದು ಸುಂದರವಾದ ಬದುಕನ್ನು ಕಟ್ಕೋಬೇಕಾದ್ರೆ ನಾವು ಇಂಥ ಒಂದು ಆಧ್ಯಾತ್ಮಿಕ ಮಾರ್ಗದ ನಮ್ಗೆ ಅವಶ್ಯಕತೆ ಇರ್ತೈತಿ. ಹಾಗಾಗಿ ಗುರುಚರಿತ್ರ 18ನೇ ಅಧ್ಯಾಯ ಏನಿಲ್ಲ ಇದು ನಮ್ಮ ಜೀವನದಾಗಿರುವಂಥ ಆರ್ಥಿಕ ಸಂಕಷ್ಟಗಳನ್ನ ನಿವಾರಣೆ ಮಾಡಿ ನಮ್ಮ ಜೀವನದಾಗ ಐಶ್ವರ್ಯ ಪ್ರಾಪ್ತಿಯನ್ನು ಮಾಡ್ತೈತಿ. ಆ ಗ್ರಂಥದಾಗ ಸಕಟ್ ಕೊಟ್ಟಿದ್ದಾರೆ ಭಯ ನಿವಾರಣೆ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಮಾಡ್ತೈತಿ. ಅದ್ರ ಜೊತೆಗೆ ಅದಕ್ಕೆ ಆ ಗ್ರಂಥದಾಗ ಘೋರಕೋಷ್ಟದ್ರ ಸ್ತೋತ್ರವನ್ನು ಕೊಟ್ಟಿರ್ತಾರೋ. ನೀವು ಪ್ರತಿನಿತ್ಯ ಕೂಡ ಇದನ್ನು ಪಠನೆ ಮಾಡ್ಬೋದು. ಪ್ರತಿ ಗುರುವಾರ ನೋಡ್ರಿ, ಯಾರೇ ಆಗಲಿ ಪ್ರತಿನಿತ್ಯ ಸೇವೆ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಪ್ರತಿ ಗುರುವಾರ ಸ್ವಾಮಿ ಚರಿತ್ರೆ ಸಾರಾಮೃತ ಒಂದು ಪಾರಾಯಣ, ಆನಂತರ ಇವು 2 ಅಧ್ಯಾಯಗಳನ್ನ ನೀವು ಓದ್ತಾ ಬನ್ನಿ. ಒಂದು 6 ತಿಂಗಳು ಈ ಸೇವೆಯನ್ನು ಮಾಡಿ ನೋಡ್ರಿ, ಖಂಡಿತ ಯಾವ ರೀತಿ ಬದಲಾವಣೆ ಆಗ್ತೈತಿ. ಖಂಡಿತವಾಗಿ ಸದ್ಯಕ್ಕಂತೂ ಯಾವ ಚಮತ್ಕಾರ ಅಂತೂ ಆಗೋಲ್ಲ. ಆದರೆ ಸ್ವಾಮಿ ಮಹಾರಾಜರು ನಮ್ಮ ಜೀವನದಾಗಿರುವಂಥ ಕಷ್ಟಗಳನ್ನು ದೂರ ಮಾಡಿ ನಮ್ಗೆ ಹೊಸ ಅವಕಾಶಗಳನ್ನು ತೋರಿಸ್ತಾರೋ, ನಮ್ಮ ಜೀವನದಾಗ ನೆಮ್ಮದಿಯನ್ನು ತರ್ತಾರೋ, ನಮ್ಮ ಜೀವನದಾಗ ಸ್ವಾಮಿ ಕೃಪಾ ಆಗ್ತೈತಿ. ಹಾಗಾಗಿ ಈ 2 ಅಧ್ಯಾಯಗಳನ್ನ ಪ್ರತಿ ಗುರುವಾರ ಹೋಗ್ತಾ ಹೋಗ್ರಿ. ನಾವು ವಿಡಿಯೋದಾಗ ನನ್ನ ಯೂಟ್ಯೂಬ್ ಚಾನಲ್ದಾಗ ಅಧ್ಯಾಯದ ವಿಡಿಯೋ ಮಾಡಿ ಕೂಡ ಹಾಕಿದ್ದೇನೆ. ಮತ್ತು ಕಮ್ಯುನಿಟಿ ಪೋಸ್ಟ್ದಾಗ ಆ ಬುಕ್ ಸಕಟ್ ಹಾಕಿದ್ದೇನೆ. ಅದ್ರ ರೇಟ್ ಭಾಳ ಆದರೆ 10 ರೂಪಾಯಿ ಇರ್ತೈತಿ. ನೀವು ಎಲ್ಲೇ ಸ್ವಾಮಿ ಕೇಂದ್ರದಾಗ ಸಿಕ್ಕರೆ ತಗೋರಿ, ಇಲ್ಲಾಂದ್ರೆ ನೀವು ಆನ್ಲೈನ್ದಾಗ ಡೌನ್ಲೋಡ್ ಮಾಡ್ಕೊಂಡು ಈಗ ಓದ್ರಿ, ಇಲ್ಲಾಂದ್ರೆ ಕೇಳ್ರಿ. ಈ ಸೇವೆ ಅತ್ಯಂತ ಪ್ರಭಾವಿ ಸೇವೆ ಐತಿ. ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿರಿ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ಕೋದನ್ನು. ಇನ್ನು ಮುಂದೆ ಸ್ವಾಮಿ ಮಹಾರಾಜರ ಪ್ರಕಟ ದಿನ ನಿಮಿತ್ತ ಮಾಡಬೇಕಾಗಿರುವಂಥ ಸೇವೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾನೆ. ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ.